ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಭ್ರಷ್ಟ ಮತ್ತು ಕಾಮುಕ ರಾಜಕಾರಣಿಗಳಿಗೆ ರಾತ್ರಿಯೆಲ್ಲ ನಿದ್ರೆ ಬಾರದ ಹಾಗೆ ಮಾಡಿ ಸಿಂಹ ಸ್ವಪ್ನ ಆಗ್ತಾರೆ ಅಂದರೆ ಅವರು ಅದೆಂಥ ನ್ಯಾಯಾಧೀಶರಾಗಿರಬೇಕು. ಅದರಲ್ಲೂ ನ್ಯಾಯಾಲಯದಲ್ಲಿ ತೀರ್ಪು ಬರೋದಕ್ಕೆ ವರ್ಷಗಟ್ಟಲೆ ಬೇಕಾಗೋ ಸಮಯದಲ್ಲಿ ರಾಜಕಾರಣಿಗಳ ಬೆವರನ್ನು ಇಳಿಸ್ತಾ ಕೇವಲ 15 ದಿನಗಳಲ್ಲಿ, ತಿಂಗಳುಗಳಲ್ಲಿ ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮುಕನನ್ನು ಜೈಲಿಗೆ ಕಳಿಸಿ ಕಾರವಾರ ಶಾಸಕನಿಗೆ 7 ವರ್ಷ ಶಿಕ್ಷೆಯನ್ನು ವಿಧಿಸಿ ಮೂಡ ಕೇಸಲ್ಲಿ ಸಿದ್ದರಾಮಯ್ಯ ಮೂಡನ್ನೇ ಕಿತ್ತುಕೊಂಡಿದ್ದು ಯಡಿಯೂರಪ್ಪ ಅವರಿಗೂ ನಿದ್ರೆ ಇಲ್ಲದ ಹಾಗೆ ಮಾಡಿದ್ದ. ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದ ನ್ಯಾಯಾಧೀಶ ಬೇರೆ ಯಾರೂ ಅಲ್ಲ, ಅವರೇ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಾದ ರಿಯಲ್ ಹೀರೋ ಎಸ್ ಗಜಾನನ ಭಟ್. ಇವರಿಗೆ ದುಡ್ಡಿರೋ ರಾಜಕಾರಣಿಗಳೆಂದರೆ ಕಿಮ್ಮತ್ತಿನ ಬೆಲೆ ಇಲ್ಲ. ಜನಸಾಮಾನ್ಯರಿಗೆ ನ್ಯಾಯಾಂಗದ ಮೇಲೆ ನಂಬಿಕೆಯನ್ನು ಹೆಚ್ಚಿಸಿದ ಅಪ್ರತಿಮ ಮತ್ತು ಯುವ ವಕೀಲರ ಆಶಾದೀಪ ಅಂದ್ರೂ ತಪ್ಪಾಗಲ್ಲ. ಹಾಗಾದರೆ ಸಂತೋಷ ಗಜಾನನ ಭಟ್ ಯಾರು? ಭ್ರಷ್ಟ ಮತ್ತು ಕಾಮುಕ ರಾಜಕಾರಣಿಗಳಿಗೆ ಅವರಿರೋ ನ್ಯಾಯಾಲಯದ ಮೆಟ್ಟಿಲನ್ನು ಏರೋದಕ್ಕೆ ನಡುಕ ಹುಟ್ಟಿಕೊಳ್ತಾ ಇದ್ದದ್ದು ಯಾಕೆ? ಅವರು ನೀಡಿರೋ ಇಡೀ ದೇಶ ತಿರುಗಿ ನೋಡೋ ತೀರ್ಪುಗಳು ಯಾವುವು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನ್ಯಾಯಾಧೀಶರಾದ ಎಸ್ ಗಜಾನನ ಭಟ್ ಬೆಂಗಳೂರಿನ ಪ್ರಧಾನ ಸಿವಿಲ್ ಮತ್ತು ಸೆಷನ್ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂದರೆ ಅದೇ ನಾವುಗಳು ಆಯ್ಕೆ ಮಾಡಿರೋ ಅಯೋಗ್ಯ ರಾಜಕಾರಣಿಗಳ ಕ್ರಿಮಿನಲ್ ಕೇಸುಗಳನ್ನು ನಿರ್ವಹಣೆ ಮಾಡೋ ವಿಶೇಷ ನ್ಯಾಯಾಲಯದ ಜಡ್ಜ್ ಕೂಡ ಹೌದು. ಲೈಂಗಿಕ ದೌರ್ಜನ್ಯ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣಗಳನ್ನು ನಿಭಾಯಿಸ್ತಾರೆ. ಇವರು ತಮ್ಮ ಕಾನೂನು ಪದವಿಯನ್ನು ಮುಗಿಸಿ ನಂತರ ಹೈಕೋರ್ಟ್ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿ ಅದಾದ ಮೇಲೆ ಜಿಲ್ಲಾ ಮತ್ತು ಸೆಷನ್ ಕೋರ್ಟಿಂದ ಬಂದಿರೋ ಹಿರಿಯ ನ್ಯಾಯಾಧೀಶರು. ಗಜಾನನ ಭಟ್ ಅಂದರೆ ಹಿರಿಯ ವಕೀಲರು ಮತ್ತು ಯುವ ವಕೀಲರಿಗೆ ರೋಲ್ ಮಾಡಲಿದ್ದ ಹಾಗೆ. ಅವರು ಯಾವ ರೀತಿಯ ತೀರ್ಪುಗಳನ್ನು ನೀಡ್ತಾರೆ ಅನ್ನೋದನ್ನು ನೋಡೋದಕ್ಕೆ ವಕೀಲರು ಕಾಯ್ತಾ ಇರ್ತಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಮುಚ್ಚಿ ಹಾಕೋಕ್ಕೆ ಅದೆಷ್ಟೋ ಪ್ರಯತ್ನಗಳು ನಡೆದಿದ್ವು. ತಿಂಗಳುಗಳ ಕಾಲ ಪ್ರಜ್ವಲ್ ರೇವಣ್ಣ ಭಾರತದಲ್ಲೇ ಇರಲಿಲ್ಲ. ಆಗ ಸಾಮಾನ್ಯ ಜನರು ಅಂದುಕೊಂಡಿದ್ದು ಈ ಕೇಸನ್ನು ಸುಲಭವಾಗಿ ಮುಚ್ಚಿ ಹಾಕ್ತಾರೆ, ಯಾವುದೇ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲ್ಲ ಅಂದುಕೊಳ್ತಾ ಇದ್ರು. ಮೇ 31, 2024 ಪ್ರಜ್ವಲ್ ಬಂಧನ ಆಗತ್ತೆ. ಆಗಲೂ ಸುಮಾರು 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕಾಯ್ತು. ಅವರಿಗೆ ಜಾಮೀನು ನಿರಾಕರಣೆ ಮಾಡಿದ್ದು ಒಂದು ಅಸಾಮಾನ್ಯ ಬೆಳವಣಿಗೆ ಅಂದ್ರೂ ತಪ್ಪಾಗಲ್ಲ. ಇನ್ನು ಅವತ್ತು ಪ್ರಜ್ವಲ್ ರೇವಣ್ಣ ಅನ್ನೋ ಪಾಪಿ ಮಾಡಬಾರದ ಕೆಲಸವನ್ನ ಮಾಡಿ, ಅಂದ್ರೆ ಅತ್ಯಾಚಾರ ಪ್ರಕರಣ ಇದೇ ಗಜಾನನ ಭಟ್ ಅವರಿದ್ದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇ ವಿಚಾರಣೆ ನಡೆದಿತ್ತು. ಅದಾದ ನಂತರ ತೀರ್ಪು ಹೊರಗೆ ಬರಬೇಕಿತ್ತು. ಅದನ್ನು ನ್ಯಾಯಾಧೀಶರಾದ ಎಸ್ ಗಜಾನನ ಭಟ್ ನೀಡಬೇಕಿತ್ತು. ಈ ತೀರ್ಪು ಬರೋದಕ್ಕೆ ಮೊದಲು ನ್ಯಾಯಾಲಯದ ಆವರಣದಲ್ಲಿ 100 ವಕೀಲರು, ಅದರಲ್ಲೂ ಮಹಿಳಾ ವಕೀಲರು ಅಲ್ಲಿ ಬಹಳಷ್ಟು ಜನರು ಸೇರಿದ್ರು. ಎಲ್ಲರಿಗೂ ಇದ್ದಿದ್ದು ಒಂದೇ ಪ್ರಶ್ನೆ, ಈ ಪ್ರಕರಣದಲ್ಲಿ ಯಾವ ರೀತಿ ಶಿಕ್ಷೆ ಆಗತ್ತೆ, ಯಾವ ಆಧಾರದ ಮೇಲೆ ಆಗತ್ತೆ, ಯಾವುದನ್ನು ಸಾಕ್ಷಿಯಾಗಿ ಪರಿಗಣನೆ ಮಾಡಿ ಶಿಕ್ಷೆಯನ್ನು ನೀಡ್ತಾರೆ ಅಂತ. ಅದರಲ್ಲಿ ಅದೆಷ್ಟೋ ವಕೀಲರು 10 ವರ್ಷಗಳ ಕಾಲ ಶಿಕ್ಷೆ ಆಗಬಹುದು ಅಂತಿದ್ರೆ, ಇನ್ನು ಕೆಲವರು ಪಾಪಿ ಆರೋಪಿಗೆ ಜೀವಾವಧಿ ಶಿಕ್ಷೆಯೇ ಆಗಬೇಕು ಅಂತ ಕಾಯ್ತಾ ಇದ್ರು. ಕೊನೆಗೂ ತೀರ್ಪು ಹೊರಗೆ ಬಂತು. ಅಲ್ಲಿ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳದ ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಕ್ಕೆ ಕಾಮುಕ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಯಿತು. ಆಗ ಪಾಪಿ ಪ್ರಜ್ವಲ್ ನ್ಯಾಯಾಲಯದಲ್ಲಿ ಕಣ್ಣೀರು ಹಾಕಿದ್ದೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದೇ ಸಮಯದಲ್ಲಿ ಅಲ್ಲಿದ್ದ ಮಹಿಳಾ ವಕೀಲರು ಕೆಲ ಪ್ರಶ್ನೆಗಳನ್ನು ಕೇಳಿದರು. ಕಾಮುಕ ಅತ್ಯಾಚಾರಿ ಪ್ರಜ್ವಲ್ ಅಳ್ತಾ ಇರೋದನ್ನು ಮಾಧ್ಯಮಗಳು ತೋರಿಸ್ತಾ ಇವೆ. ಆದರೆ ನೊಂದ ಮಹಿಳಾ ಸಂತ್ರಸ್ತರ ಗತಿ ಏನು, ಅವರ ಕುಟುಂಬದ ಜೊತೆ ಹೇಗೆ ಅವರು ಬದುಕಬೇಕು, ಅವರ ಜೀವನದ ತುಂಬ ಕಣ್ಣೀರನ್ನು ಹಾಕಿದ್ದಾರೆ, ಮುಂದೆ ಕಣ್ಣೀರಲ್ಲೇ ಕೈ ತೊಳಿಬೇಕಾಗತ್ತೆ. ಇಲ್ಲಿಯವರೆಗೂ ಆತಂಕ ಮತ್ತು ನೋವನ್ನು ಎದುರಿಸಿದ್ದಾರೆ. ಯಾವುದೇ ಮಹಿಳೆಯ ಜೀವನವನ್ನು ನಾಶ ಮಾಡೋದು ಅಂದರೆ ಇಡೀ ಕುಟುಂಬವನ್ನು ನಾಶ ಮಾಡಿದ ಹಾಗೆ. ಬದುಕಿ ಉಳಿಯುವ ಆ ಸಂತ್ರಸ್ತ ಮಹಿಳೆಯರು ಕೆಟ್ಟ ನೆನಪಲ್ಲಿ ಉಳಿದ ಜೀವನವನ್ನು ಸಾಗಿಸಬೇಕಾದ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಆರೋಪಿಗೆ ಜೀವಾವಧಿ ಶಿಕ್ಷೆಯೇ ಆಗಬೇಕು ಅನ್ನೋದನ್ನು ವಕೀಲರು ಹೇಳ್ತಾ ಇದ್ರು. ಅಲ್ಲಿ ಅದೇ ತೀರ್ಪು ಬಂದಿತ್ತು. ಆ ತೀರ್ಪನ್ನು ನೀಡಿದ್ದು ಇದೇ ಗಜಾನನ ಭಟ್. ಅಲ್ಲಿ ರೇವಣ್ಣ ಮತ್ತು ಕುಟುಂಬ ದೊಡ್ಡ ದೊಡ್ಡ ವಕೀಲರನ್ನು ಭೇಟಿ ಮಾಡಿ ಜಾಮೀನನ್ನು ಕೊಡಿಸೋಕೆ ಓಡಾಡಿದ್ರು. ಆಗಲೂ ಜಾಮೀನು ಮಾತ್ರ ಸಿಗಲೇ ಇಲ್ಲ. ಇನ್ನು ರೇವಣ್ಣ ಗೊತ್ತಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಯ್ತು, ಪೂಜೆಯನ್ನು ಮಾಡಿಸಿದ್ದಾಯ್ತು, 1-2 ನಿಂಬೆಹಣ್ಣಲ್ಲ 4 ನಿಂಬೆಹಣ್ಣುಗಳನ್ನು ಇಟ್ಕೊಂಡು ಅಡ್ಡಾಡಿದ್ದಾಯ್ತು.
ಆದರೆ ಗಜಾನನ ಭಟ್ ಕೊಡಬೇಕಿದ್ದ ತೀರ್ಪನ್ನು ಬದಲಾಯಿಸೋದಕ್ಕೆ ಆಗಲೇ ಇಲ್ಲ. ಅದಕ್ಕೆ ಬೇಕಾದ ತೀರ್ಪನ್ನು ಗಜಾನನ ಭಟ್ ಬರೆದಿದ್ರು. ಇನ್ನು ಇದೇ ನ್ಯಾಯಾಧೀಶರು ಭ್ರಷ್ಟ ರಾಜಕಾರಣಿಗಳು ಅಂದರೆ ಜನಪ್ರತಿನಿಧಿಗಳಿಗೂ ಸಿಂಹ ಸ್ವಪ್ನ ಆಗಿದ್ದಾರೆ. ಇವರ ನ್ಯಾಯಾಲಯದ ಮೆಟ್ಟಿಲನ್ನು ಏರೋ ರಾಜಕಾರಣಿಗಳು ನಡಗಿರೋದು ಅಕ್ಷರಶಃ ಸತ್ಯ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಮೂಡ ಕಳ್ಳ ಅಂತ ಜನರು ಕರೆಯೋ ಹಾಗೆ ಸಿದ್ದರಾಮಯ್ಯ ಅವರನ್ನ ಮಾಡಿದ್ದು ಮೂಡ ಪ್ರಕರಣ. ಅದರ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ನೀಡಿದ್ದು ಇದೇ ಗಜಾನನ ಭಟ್. ಅದಕ್ಕೂ ಮೊದಲು ರಾಜ್ಯಪಾಲರು ಕಾನೂನು ಕ್ರಮವನ್ನು ಜರುಗಿಸೋಕೆ ನೀಡಿದ್ದ ಅನುಮತಿಯನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಅದರ ಆಧಾರದ ಮೇಲೆ CM ಆಗಿದ್ದವರ ವಿರುದ್ಧವೇ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಮಾಡಿದ್ರು. ಇದೇ ತರಹದ ಮತ್ತೊಂದು ಕೇಸ್ ಅಂದರೆ ಸ್ಮಾರ್ಟ್ ಮೀಟರ್ ಟೆಂಡರ್ ಪ್ರಕರಣದಲ್ಲಿ BJPಯ ನಾಯಕ ಅಶ್ವಥ್ ನಾರಾಯಣ್ ನೀಡಿದ್ದ ದೂರಿನ ಮೇಲೆ ಸಚಿವ KG ಜಾರ್ಜ್ ಮತ್ತು ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಆದೇಶವನ್ನು ಕೊಟ್ಟಿದ್ರು. ಮತ್ತೊಂದು ಪ್ರಕರಣ ಅಂದರೆ ಇದೇ ಕಾಂಗ್ರೆಸ್ ಪಕ್ಷದ ಶಾಸಕ ಕಾರವಾರದ ಸತೀಶ್ ಝೈಲ್ ಅವರನ್ನು ಅದಿರು ನಾಪತ್ತೆ ಪ್ರಕರಣದಲ್ಲಿ ಅಕ್ಟೋಬರ್ 26, 2024ರಂದು ಜೈಲಿಗೆ ಕಳಿಸಿ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದ್ರು. ಇದೇ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಆನಂದ್ ಸಿಂಗ್ ಅವರನ್ನು ಖುಲಾಸೆಗೊಳಿಸಿದ್ರು. ಇಷ್ಟೇ ಅಲ್ಲ, ಕೋರ್ಟ್ ವ್ಯಾಪ್ತಿಯನ್ನು ಮೀರಿ ಕಾರ್ಯಾಂಗ ಅಂದರೆ ಸರ್ಕಾರ ಹಸ್ತಕ್ಷೇಪ ಮಾಡೋದನ್ನು ನ್ಯಾಯಾಧೀಶರಾದ ಗಜಾನನ ಭಟ್ ಸಹಿಸಲ್ಲ ಅನ್ನೋದಕ್ಕೆ ಮುನಿರತ್ನ ಕೇಸ್ ಉತ್ತಮ ಉದಾಹರಣೆ. ಯಾಕಂದರೆ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಅದಕ್ಕಾಗಿ ರಾಜ್ಯ ಸರ್ಕಾರ SIT ರಚನೆಯನ್ನು ಮಾಡಿತ್ತು. ಅಕ್ಟೋಬರ್ 15ಕ್ಕೆ ಮುನಿರತ್ನಗೆ ಜಾಮೀನು ನೀಡೋ ಸಮಯಕ್ಕೆ ಸರ್ಕಾರದ ಅಧಿಸೂಚನೆಯನ್ನು ನ್ಯಾಯಾಧೀಶರು ತರಾಟೆಗೆ ತಗೊಂಡಿದ್ರು. ಅದಕ್ಕೆ ಕಾರಣ ಅಂದರೆ ಕ್ರಿಮಿನಲ್ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಒಂದು ಪಕ್ಷ ಆಗಿದ್ರು. ಸರ್ಕಾರ ತಟಸ್ಥವಾಗಿರಬೇಕು. ತನಿಖೆಯ ಪ್ರತಿ ಹೆಜ್ಜೆಯನ್ನು ಸರ್ಕಾರ ಕಾಯೋದ್ರ ಮೂಲಕ ನ್ಯಾಯಾಲಯದ ಅಧಿಕಾರವನ್ನು ಕಿತ್ತುಕೊಳ್ಳೋಕೆ ಆಗಲ್ಲ ಅನ್ನೋ ವಾರ್ನಿಂಗನ್ನು ನೀಡಿದ್ರು. ಅಲ್ಲಿ SIT ತನಿಖೆಯ ಪ್ರತಿ ಸಣ್ಣ ವಿಷಯಗಳನ್ನು ಸರ್ಕಾರದ ಜೊತೆ ಹಂಚಿಕೊಳ್ಳಬೇಕು ಅನ್ನೋದನ್ನು ಸರ್ಕಾರ ಅಧಿಸೂಚನೆಯಲ್ಲಿ ಹೊರಡಿಸಿತ್ತು. ಅದಕ್ಕೆ ಗಜಾನನ ಭಟ್ ಆಕ್ಷೇಪವನ್ನು ವ್ಯಕ್ತಪಡಿಸಿ ತನಿಖೆಯನ್ನು ಉನ್ನತ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋದು ಸರಿ ಇದೆ. ಆದರೆ ತನಿಖೆಯ ಸ್ವರೂಪ ಮತ್ತು ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪವನ್ನು ಮಾಡಬಹುದು ಅನ್ನೋದು ಅದರ ಉದ್ದೇಶ ಅಲ್ಲ. ಸಂವಿಧಾನದಲ್ಲಿ ಪ್ರತಿಪಾದಿಸಿರೋ ಹಾಗೆ ಸರ್ಕಾರ ಒಂದು ಸೂಕ್ಷ್ಮ ರೇಖೆಯನ್ನು ಕಾಯ್ದುಕೊಳ್ಳಬೇಕು ಅನ್ನೋ ಚಾಟಿಯನ್ನು ಸಿದ್ದು ಸರ್ಕಾರಕ್ಕೆ ಬೀಸಿದ್ರು. ಅದರ ಜೊತೆಗೆ ಮುನಿರತ್ನ ಕೇಸಲ್ಲಿ ಜಾಮೀನು ಕೊಡೋದಕ್ಕೂ ಅವರು ಸ್ಪಷ್ಟವಾದ ಕಾರಣಗಳನ್ನು ಕೊಟ್ಟಿದ್ರು. 2021ರಲ್ಲಿ ನಡೆದಿದೆ ಅನ್ನೋ ಘಟನೆಗೆ ಈಗ ದೂರನ್ನು ನೀಡಲಾಗಿದೆ. ಬಹಳಷ್ಟು ಸಮಯ ಆಗಿರೋದ್ರಿಂದ ಸಾಕ್ಷಿಯನ್ನು ನಾಶ ಮಾಡೋ ಪ್ರಶ್ನೆ ಬರಲ್ಲ. ಜೊತೆಗೆ ಆರೋಪಿ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಹುದು ಅನ್ನೋ ಕಾರಣಕ್ಕೆ ಕಸ್ಟಡಿಗೆ ಕೇಳ್ತಾ ಇರೋದ್ರಿಂದ ಕಠಿಣವಾದ ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಬಹುದು ಅನ್ನೋದನ್ನು ಹೇಳಿದರು. ಇನ್ನು ಈಗ ತೀರ್ಪು ಬಂದಿರೋ ಯೋಗೇಶ್ ಗೌಡ ಕೊಲೆ ಪ್ರಕರಣ ಕೇಸ್, ಇದು 2016 ಜೂನ್ ತಿಂಗಳಲ್ಲಿ ಧಾರವಾಡ ಜಿಮ್ನಲ್ಲಿ ನಡೆದಿದ್ದ ಕೊಲೆ. ಅದೇ ಕೇಸಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ IPC ಸೆಕ್ಷನ್ 120 ಮತ್ತು IPC ಸೆಕ್ಷನ್ 302 ಅಡಿಯಲ್ಲಿ ಒಟ್ಟು 17 ಜನರನ್ನು ಅಪರಾಧಿ ಅನ್ನೋ ತೀರ್ಪನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈ ಕೇಸಲ್ಲಿ ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ದಕ್ಕೆ ಕೆಲ ಪೊಲೀಸ್ ಅಧಿಕಾರಿಗಳ ತನಿಖೆಯನ್ನು ನಡೆಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಅಲ್ಲಿಗೆ ಯಾವ ಪ್ರಕರಣಗಳಲ್ಲಿ ನ್ಯಾಯವೇ ಸಿಗಲ್ಲ, ರಾಜಕಾರಣಿಗಳು ಎಲ್ಲ ತಪ್ಪುಗಳನ್ನು ಮುಚ್ಚಿಕೊಂಡು ಆರಾಮಾಗಿ ತಪ್ಪಿಸಿಕೊಳ್ತಾರೆ ಅಂತಿದ್ರು, ಅದೇ ಕೇಸುಗಳಲ್ಲಿ ಜನರ ಮನಸ್ಸನ್ನು ಗೆದ್ದವರು ಗಜಾನನ ಭಟ್. ಅದೇ ಕಾರಣಕ್ಕೆ ಯಾವುದೇ ರಾಜಕಾರಣಿಗಳು ಅವರ ನ್ಯಾಯಾಲಯದ ಮೆಟ್ಟಿಲು ಹತ್ತೋದಕ್ಕೂ ಭಯವನ್ನು ಪಡ್ತಾರೆ. ಪ್ರತಿ ರಾಜಕಾರಣಿಗಳಿಗೂ ಅವರು ಸಿಂಹ ಸ್ವಪ್ನ ಆಗಿರ್ತಾರೆ. ಇವತ್ತಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದೆಷ್ಟೋ ವರ್ಷಗಳು ಕಳೆದರೂ ನ್ಯಾಯ ಸಿಗೋದೇ ಇಲ್ಲ. ಅದೇ ಗಜಾನನ ಭಟ್ ಅವರು ವರ್ಷಗಟ್ಟಲೆ ಬೇಡ ಅಂತ ಕೇವಲ ತಿಂಗಳುಗಳಲ್ಲಿ, ದಿನಗಳಲ್ಲಿ ಕೆಲ ಕೇಸುಗಳ ತೀರ್ಪನ್ನು ನೀಡಿದ್ದಾರೆ. ಇಂತಹ ನ್ಯಾಯಾಧೀಶರು ಇನ್ನಷ್ಟು ನಮ್ಮ ವ್ಯವಸ್ಥೆಗೆ ಬರಲಿ ಅನ್ನೋದೇ ನಮ್ಮ ಆಶಯ. ಇದರ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೇ, ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡೋ ನ್ಯಾಯಾಧೀಶರಾದ ಗಜಾನನ ಭಟ್ ಅವರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.